Hello students, welcome back to NEPBSC channel. So last video ಅಲ್ಲಿ alcohols, thiols and phenols chapter ನ ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ಬೇಸಿಕ್ಸ್ ನ ಹೇಳಿದ್ದೆ. ಆಲ್ಕೋಹಾಲ್ಸ್ ಅಂದ್ರೆ ಏನು, ಸೊ ಮತ್ತೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ಬೋದು ಆಲ್ಕೋಹಾಲ್ಸ್ ಮತ್ತೆ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಹೇಳಿದ್ದೆ ಅಲ್ವಾ, ಯೂಸಿಂಗ್ 4 ವೇರಿಯಸ್ ಮೆಥಡ್ಸ್. ಸೊ ಈ ವಿಡಿಯೋ ಅಲ್ಲಿ ಇನ್ನ ಕೆಲವೊಂದಷ್ಟು ಟಾಪಿಕ್ಸ್ ರಿಲೇಟೆಡ್ ಟು ಆಲ್ಕೋಹಾಲ್ಸ್, ಇವತ್ತಿಗೆ ಆಲ್ಕೋಹಾಲ್ಸ್ ನ ಕಂಪ್ಲೀಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಟಾಪಿಕ್ ಏನಿದೆ ನಿಮ್ಗೆ ಆಲ್ಕೋಹಾಲ್ಸ್ ಅಲ್ಲಿ ಇವತ್ತಿನ ವಿಡಿಯೋ ಅಲ್ಲಿ ಅಂತ ಹೇಳಿದ್ರೆ ಬಂದು ರಿಯಾಕ್ಷನ್ ಆಫ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ ಯಾವ ರಿಯಾಕ್ಷನ್ಸ್ ಅಂಡರ್ಗೋ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದು ಅಸಿಡಿಕ್ ನೇಚರ್ ಆಫ್ ಆಲ್ಕೋಹಾಲ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಯೂಸಿಂಗ್ 2 ಪಾಯಿಂಟ್ಸ್ ನಾವು ಅಸಿಡಿಕ್ ನೇಚರ್ ನ ಎಕ್ಸ್ಪ್ಲೈನ್ ಮಾಡ್ಬೋದು. ಐ ಥಿಂಕ್ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾವ ಪಾಯಿಂಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ. ಒಂದು ನಾರ್ಮಲ್ ಆಗಿ OH ಬಾಂಡ್ ನ ಸ್ಟ್ರೆಂತ್ ಮೇಲೆ ಹೇಳ್ಬೋದು ಅಸಿಡಿಕ್ ನೇಚರ್ ನ. ಇನ್ನೊಂದು ಬಂದು pKa ವ್ಯಾಲ್ಯೂಸ್ ಮೇಲೆ ನಾವು ಅಸಿಡಿಕ್ ನೇಚರ್ ನ ಡಿಟರ್ಮೈನ್ ಮಾಡಬಹುದು. ಓಕೆನಾ. ಆಲ್ಕೋಹಾಲ್ಸ್ ಆರ್ ಅಸಿಡಿಕ್ ಡ್ಯೂ ಟು ದ polarity of the OH bond. So OH bond na polarity in they have slight acidic nature. The shared pair of electrons shift towards the oxygen atom and the OH bond becomes weak. This facilitates the release of a proton from the alcohol molecule, making them acidic. So alcohols ತುಂಬಾನೇ acidic ಆಗಿರುತ್ತೆ due to the polarity of the OH bond. So OH bond ಏನ್ ಮಾಡುತ್ತೆ, ಅದರಲ್ಲಿ ಹೈಡ್ರೋಜನ್ ಇರುವಂತ ಎಲೆಕ್ಟ್ರಾನ್ಸ್ ನ ಆಕ್ಸಿಜನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ OH ಬಾಂಡ್ ವೀಕ್ ಆಗುತ್ತೆ. ಆದ್ರಿಂದ ಏನಾಗುತ್ತೆ, ಹೈಡ್ರೋಜನ್ ರಿಲೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ. ರಿಲೀಸ್ ಆಫ್ ಎ ಪ್ರೋಟಾನ್ ಫ್ರಮ್ ದ ಆಲ್ಕೋಹಾಲ್ ಮಾಲಿಕ್ಯೂಲ್ ಮೇಕಿಂಗ್ ದಮ್ acidic. The acidity of alcohol decreases when an electron donating group is attached to the hydroxyl group, as it increases the electron density on the oxygen atom. Thus, primary alcohols are generally more acidic than secondary and tertiary alcohol. ಸೊ ಇವರು ಹೇಳ್ತಾರೋ ಪ್ರಕಾರ, ಸೊ ಯಾವಾಗ ಬೇರೆ ಗ್ರೂಪ್ಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ OH ಗ್ರೂಪ್ ಗೆ ಅಟ್ಯಾಚ್ ಆಗ್ತಾ ಹೋಗುತ್ತೋ, ಸೊ ದ ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್ ಡಿಕ್ರೀಸಸ್. ಸೊ ಅದನ್ನ ಪ್ರೈಮರಿ ಆಲ್ಕೋಹಾಲ್ಸ್ ದೇ ಆರ್ ಮೋರ್ ಅಸಿಡಿಕ್ ದೆನ್ ಸೆಕೆಂಡರಿ ಆಲ್ಕೋಹಾಲ್, ದೆನ್ ಸೆಕೆಂಡರಿ ಆಲ್ಕೋಹಾಲ್ ಇಸ್ ಮೋರ್ ಅಸಿಡಿಕ್ ಟರ್ಷರಿ ಆಲ್ಕೋಹಾಲ್. ಓಕೆನಾ. ಸೊ ಮತ್ತೆ ಇನ್ನೊಂದು ಏನು ಹೇಳ್ಬೋದು ಅಂದ್ರೆ ಆಲ್ಕೋಕ್ಸೈಡ್ಸ್ ಆರ್ ಸ್ಟ್ರಾಂಗ್ ಎಕ್ಸೆಪ್ಟರ್ಸ್ ಆಫ್ ಪ್ರೋಟಾನ್ ಆರ್ ಬೇಸಸ್. ಆಲ್ಕೋಕ್ಸೈಡ್ಸ್ ತುಂಬಾನೇ ಬೇಸಿಸ್ ನ ಎಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು. ಓಕೆನಾ. ದ ರಿಯೇಜೆಂಟ್ಸ್ ಸಚ್ as alkali metals, metal hydrides, metal amides, Grignard reagents, so which are stronger than alkoxide ion, so they react with alcohol to form alkoxides. So alkoxide ions formation ಆಗೋದಕ್ಕೆ ಏನು ನೆಸೆಸರಿ ಹೇಳಿದ್ನಲ್ವಾ, ಕಾಂಪೌಂಡ್ಸ್ ಲೈಕ್ ಆಲ್ಕಲೈನ್ ಮೆಟಲ್ಸ್ ಆಗ್ಬೋದು ಅಥವಾ ಹೈಡ್ರೈಡ್ಸ್ ಆಗ್ಬೋದು, ಮೆಟಲಮೈಡ್ಸ್ ಆಗ್ಬೋದು, ಗ್ರಿಗ್ನೈಟ್ ರಿಯೇಜೆಂಟ್ಸ್ ಆಗ್ಬೋದು, ಏನಾದ್ರು ಆಲ್ಕೋಹಾಲ್ ಜೊತೆಗೆ ರಿಯಾಕ್ಟ್ ಆಯ್ತು ಅಂದ್ರೆ ಸೊ ದಿ ಫಾರ್ಮ್ ಆಲ್ಕೋಕ್ಸೈಡ್ಸ್ ನ ಫಾರ್ಮ್ ಮಾಡುತ್ತೆ, ಬಿಕಾಸ್ ಆಲ್ಕೋಹಾಲ್ ಬಾಂಡ್ ಇಸ್ ಜನರಲಿ ವೀಕರ್. ಓಕೆನಾ. ಸೊ ಮತ್ತೆ ಇನ್ನೊಂದು ಹೇಳೋದಾದ್ರೆ ಆಸ್ ದ ಸೈಜ್ ಆಫ್ ಆಲ್ಕೈಲ್ ಗ್ರೂಪ್ ಇನ್ಕ್ರೀಸಸ್, ದ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಆಕ್ಸಿಜನ್ ಆಟಮ್ ಇನ್ಕ್ರೀಸಸ್, ಸೊ ದಟ್ possibility of release of proton decreases, hence acidity increases. That means alkyl group increase ಆದಷ್ಟು ಎಲೆಕ್ಟ್ರಾನ್ ಡೆನ್ಸಿಟಿ ಆಕ್ಸಿಜನ್ ಆಟಮ್ ಮೇಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಪ್ರೋಟಾನ್ ಬಾಂಡ್ OH ಬಾಂಡ್ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. This facilitates the release of proton, making them acidic. So but alkyl group ಜಾಸ್ತಿ ಆದಷ್ಟು ಏನಾಗುತ್ತೆ, ಈ ಒಂದು ಫೋರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಅಂದ್ರೆ OH ಬಾಂಡ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, and the acidity decreases. ಓಕೆನಾ. ಸೆಕೆಂಡ್ ಬಂದು ಎಸ್ಟರಿಫಿಕೇಶನ್ ರಿಯಾಕ್ಷನ್. ಎಸ್ಟರಿಫಿಕೇಶನ್ ಅಂತ ಹೇಳಿದಾಗ when alcohols are heated, okay na, when alcohols are heated with carboxylic acids in presence of concentrated sulfuric acid to form ester and water. Okay na. So ಯಾವುದೇ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆಗೆ ಹೀಟ್ ಮಾಡಿದಾಗ, so in presence of concentrated sulfuric acid to form ester and water, so this reaction is called esterification ಅಥವಾ ಫಿಶರ್ ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಓಕೆನಾ. ಸೊ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಇನಾರ್ಗ್ಯಾನಿಕ್ ಆಸಿಡ್ಸ್ ಕೂಡ ಎಸ್ಟರ್ಸ್ ಫಾರ್ಮೇಶನ್ ಮಾಡುತ್ತೆ. ಓಕೆನಾ. ಸೊ ರಿಯೇಜೆಂಟ್ಸ್ ನ ಯೂಸ್ ಮಾಡಬಹುದು. ನಾರ್ಮಲಿ ನಾವು ವೈಡ್ ವೆರೈಟಿ ಆಫ್ ರಿಯೇಜೆಂಟ್ಸ್ ಯೂಸ್ ಮಾಡ್ಕೊಂಡು ಎಸ್ಟರಿಫಿಕೇಶನ್ ರಿಯಾಕ್ಷನ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಎಸ್ಟರ್ ಫಾರ್ಮೇಶನ್ ಆಗುತ್ತೆ. ಲೈಕ್ ethanol when reacts with acetic acid in presence of concentrated sulfuric acid and heat, it forms ethyl acetate form ಮಾಡುತ್ತೆ and water release ಆಗುತ್ತೆ. ಓಕೆನಾ. this is esterification reaction. next ಒಂದು oxidation with KMnO4. oxidation with KMnO4 ಯಾವ ರೀತಿ ಅಂತ ಹೇಳಿದಾಗ, ಸೊ ಈಗ ಆಕ್ಸಿಡೇಷನ್ ಆಫ್ KMnO4 ಅಂತ ಹೇಳಿದಾಗ ಡಿಫರೆಂಟ್ ಆಲ್ಕೋಹಾಲ್ಸ್ ಡಿಫರೆಂಟ್ ವೆರೈಟಿಯಲ್ಲಿ ರಿಯಾಕ್ಟ್ ಆಗುತ್ತೆ KMnO4 ಜೊತೆಗೆ, ಗೊತ್ತಾ. ಸೊ ಈಗ
potassium permanganate is a powerful oxidizing agent. It oxidizes primary alcohol to carboxylic acid and secondary alcohols to ketones. Aldehydes and ketones are further oxidized to carboxylic acids. Tertiary alcohols undergo a reaction with KMnO4 at an elevated temperature and various carbon-carbon bonds are cleaved. The oxidation of alcohols by KMnO4 is generally accelerated by Lewis acids. Okay na? So andre primary alcohols react adaga, okay na, aldehyde form agutte. Then this aldehyde is converted to carboxylic acid. Similarly, secondary alcohols KMnO4 ಜೊತೆಗೆ react ಆದಾಗ ಅಲ್ಲಿ ketone formation ಆಗುತ್ತೆ. ಆ ketone ಕೂಡ carboxylic acid ಆಗಿ ಏನಾಗುತ್ತೆ ಫಾರ್ಮ್ ಆಗುತ್ತೆ. Then tertiary alcohols strong oxidation ಆಗುತ್ತೆ. Okay na, in presence of strong oxidation and acidified KMnO4 ಇರಬೇಕು. ಅವಾಗ ಏನಾಗುತ್ತೆ ketone formation ಆಗುತ್ತೆ. Then this ketone is converted to carboxylic acid by other Lewis acids. Okay na? So ಇದು ಒಂದು oxidation of alcohols with KMnO4. Next, comparison of the reactivity of primary, secondary and tertiary alcohols. So ಇದನ್ನ ಲೂಕಸ್ ಟೆಸ್ಟ್ ಇಂದ ಡಿಟರ್ಮೈನ್ ಮಾಡ್ತೀವಿ. ಓಕೆನಾ, ಲೂಕಸ್ ರಿಯೇಜೆಂಟ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಓಕೆನಾ, ಲೂಕಸ್ ರಿಯೇಜೆಂಟ್ ಅಂತ ಹೇಳಿದ್ರೆ ಸೊಲ್ಯೂಷನ್ ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಪ್ಲಸ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ನ ನಾವು ಲೂಕಸ್ ರಿಯೇಜೆಂಟ್ ಅಂತ ಕರಿತೀವಿ. ಓಕೆನಾ, ಲೂಕಸ್ ಟೆಸ್ಟ್ is used to differentiate and categorize primary, secondary and tertiary alcohols using a solution of anhydrous zinc chloride in concentrated hydrochloric acid. The reaction that occurs in the Lucas test can be seen as nucleophilic substitution reaction. So ಇಲ್ಲಿ ನೋಡಿ ಜನರಲ್ ರಿಯಾಕ್ಷನ್ಸ್ ನ ನಾನು ಕೊಟ್ಟಿದ್ದೀನಿ. ಪ್ರೈಮರಿ ಆಲ್ಕೋಹಾಲ್ಸ್ ರಿಯಾಕ್ಟ್ ಆದಾಗ, ಓಕೆನಾ, ಪ್ರೈಮರಿ ಆಲ್ಕೋಹಾಲ್ಸ್ ರಿಯಾಕ್ಟ್ ಆದಾಗ ಆಲ್ಕೈಲ್ ಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ಓಕೆನಾ, ಅಂಡ್ ದ ಸೊಲ್ಯೂಷನ್ ರಿಮೇನ್ಸ್ ಕಲರ್ಲೆಸ್ ಅನ್ಲೆಸ್ ಇಟ್ ಇಸ್ ಸಬ್ಜೆಕ್ಟೆಡ್ ಟು ಹೀಟ್. ದೆನ್ ಅದೇ ಸೆಕೆಂಡರಿ ಅಂದ್ರೆ ರಿಫ್ಲೆಕ್ಸ್ ಮಾಡಿದಾಗ ಆಗುತ್ತೆ ಅನ್ಕೊಳ್ಳಿ. ಓಕೆನಾ, ದೆನ್ ಸೆಕೆಂಡರಿ ಆಲ್ಕೋಹಾಲ್ಸ್ ರಿಯಾಕ್ಟ್ ಆದಾಗ ಏನಾಗುತ್ತೆ, ಟರ್ಬಿಡ್ ಆಗುತ್ತೆ. ಫಸ್ಟ್ ಟರ್ಬಿಡ್ ಆಗುತ್ತೆ ಮತ್ತೆ ಆಯಿಲಿ ಲೇಯರ್ ಆಗುತ್ತೆ. 3 to 5 minutes ರಿಯಾಕ್ಟ್ ಆಗ್ತಾ ಇದ್ದಾಗ ಅದು ಕ್ಲೌಡಿನೆಸ್ ಫಾರ್ಮ್ ಆಗುತ್ತೆ. ಓಕೆನಾ, ದೆನ್ ಟರ್ಷರಿ ಆಲ್ಕೋಹಾಲ್ ಇಮಿಡಿಯೇಟ್ ಆಗಿ ಏನು ಕ್ಲೌಡಿನೆಸ್ ನ ಫಾರ್ಮ್ ಮಾಡುತ್ತೆ ಅಥವಾ ಆಯಿಲಿ ಲೇಯರ್ ನ ಫಾರ್ಮ್ ಮಾಡುತ್ತೆ. ಟರ್ಬಿಡಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರೈಮರಿ ಆಲ್ಕೋಹಾಲ್ಸ್ ಏನೇನ ರಿಫ್ಲೆಕ್ಸಿಂಗ್ ಮಾಡಿದಾಗ ಮಾತ್ರ ಏನು ಕ್ಲೌಡಿನೆಸ್ ಆಗುವಂತದ್ದು. ಓಕೆನಾ, ದೆನ್ ಇಟ್ ರಿಮೇನ್ಸ್ ಕಲರ್ಲೆಸ್ ಅಂಟಿಲ್ ಇಟ್ ಇಸ್ ಸಬ್ಜೆಕ್ಟೆಡ್ ಟು ಹೀಟ್. ಓಕೆನಾ, ಸೊ ಇದು ಒಂದು ಕಂಪ್ಯಾರಿಸನ್ ಆಫ್ ದ ರಿಯಾಕ್ಟಿವಿಟಿ ಆಫ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಕೋಹಾಲ್ ಬೈ ಲೂಕಸ್ ಟೆಸ್ಟ್. ಅದೇ ರೀತಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಂದಲೂ ಡಿಟರ್ಮೈನ್ ಮಾಡ್ತಾರೆ. ದೀಸ್ ಆರ್ ದ ರಿಯಾಕ್ಷನ್ಸ್ ಯು ಕ್ಯಾನ್ ಸಿ. ಸೊ ಪ್ರೈಮರಿ ಆಲ್ಕೋಹಾಲ್ಸ್ ಟರ್ಬಿಡಿಟಿ ಹೀಟಿಂಗ್ ಮಾಡಿದಾಗ ಮಾತ್ರ ಅಪಿಯರ್ ಆಗುತ್ತೆ. ಸೆಕೆಂಡರಿ ಆಲ್ಕೋಹಾಲ್ಸ್ ಟರ್ಬಿಡಿಟಿ ಸ್ಲೋ ಅಪಿಯರೆನ್ಸ್ ಆಗುತ್ತೆ. ಟರ್ಷರಿ ಆಲ್ಕೋಹಾಲ್ಸ್ ಬಂದು ಇಮಿಡಿಯೇಟ್ ಅಪಿಯರೆನ್ಸ್ ಆಫ್ ಟರ್ಬಿಡಿಟಿ. ಸೊ ಇಲ್ಲಿ ಜನರಲ್ ರಿಯಾಕ್ಷನ್ಸ್ ಇದಾವೆ, ಪ್ಲಸ್ ನಿಮ್ಗೆ ಎಕ್ಸಾಂಪಲ್ ರಿಯಾಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಓಕೆನಾ, ಸೊ ನೆಕ್ಸ್ಟ್ ಕಂಪ್ಯಾರಿಸನ್ ಆಫ್ ದ ರಿಯಾಕ್ಟಿವಿಟಿ ಆಫ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಕೋಹಾಲ್ಸ್ ಬೈ ಆಕ್ಸಿಡೇಷನ್ ವಿತ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಪೊಟ್ಯಾಷಿಯಂ ಡೈಕ್ರೋಮೇಟ್ ಜೊತೆಗೆ ರಿಯಾಕ್ಟ್ ಆದಾಗ ಯಾವ ರೀತಿ ನಾವು ಡಿಟರ್ಮೈನ್ ಮಾಡಬಹುದು, ಅದು ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್ ಅಥವಾ ಟರ್ಷರಿ ಆಲ್ಕೋಹಾಲ್ ಅಂತ. Alcohols are oxidized by warm solution of potassium dichromate with oxidation state 7 mixed with dilute sulfuric acid. As the alcohol gets oxidized, the chromate ions in solution becomes reduced to chromium ions. Okay, now this causes the solution to change color from orange to green. The reactivity of alcohols with potassium dichromate is as follows. So ಏನಾಗುತ್ತೆ ಅಂತ ಹೇಳಿದಾಗ ವಾರ್ಮ್ ಸೊಲ್ಯೂಷನ್ಸ್ ನ ಪೊಟ್ಯಾಷಿಯಂ ಡೈಕ್ರೋಮೇಟ್ ವಾರ್ಮ್ ಸೊಲ್ಯೂಷನ್ ಜೊತೆಗೆ ಆಲ್ಕೋಹಾಲ್ಸ್ ನ ಮಿಕ್ಸ್ ಮಾಡಿದಾಗ ಆರೆಂಜ್ ಕಲರ್ ಆಫ್ ದ ಸೊಲ್ಯೂಷನ್ ಇಸ್ ಕನ್ವರ್ಟೆಡ್ ಟು ಗ್ರೀನ್. ಓಕೆನಾ, ಸೊ ಇಂಡಿವಿಜುವಲಿ ಪ್ರೈಮರಿ ಆಲ್ಕೋಹಾಲ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಸೆಕೆಂಡರಿ ಆಲ್ಕೋಹಾಲ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಟರ್ಷರಿ ಆಲ್ಕೋಹಾಲ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನೋಡಿದಾಗ ಪ್ರೈಮರಿ ಆಲ್ಕೋಹಾಲ್ ಸಕ್ಸಸ್ ಆಕ್ಸಿಡೇಷನ್ ಆಗುತ್ತೆ. ಓಕೆನಾ, ಸೊ ಅಸಿಡಿಕ್ ಮೀಡಿಯಂ ಅಲ್ಲಿ ಆಲ್ಡಿಹೈಡ್ಸ್ ನ ಫಸ್ಟ್ ಫಾರ್ಮ್ ಮಾಡುತ್ತೆ ರಿಯಾಕ್ಟ್ ಆದಾಗ, ದೆನ್ ಇಟ್ ಕನ್ವರ್ಟೆಡ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಸೆಕೆಂಡರಿ ಆಲ್ಕೋಹಾಲ್ಸ್ ಏನಾಗುತ್ತೆ, ಕೀಟೋನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಆರೆಂಜ್ ಕಲರ್ ಸೊಲ್ಯೂಷನ್ ಸೊ ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಟರ್ಷರಿ ಆಲ್ಕೋಹಾಲ್ಸ್ ರಿಯಾಕ್ಟ್ ಆಗಲ್ಲ. ಓಕೆನಾ, ಟರ್ಷರಿ ಆಲ್ಕೋಹಾಲ್ಸ್ do not undergo oxidation with orange solution of potassium dichromate.
in acidic medium because they do not have a hydrogen atom attached to the carbon atom bonded to the hydroxyl group. ಯಾವುದೇ ರೀತಿ ಹೈಡ್ರಾಕ್ಸಿಲ್ ಅಂದ್ರೆ ಕಾರ್ಬನ್ ಆಟಮ್ ಗೆ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿರುವಂತದ್ದು ಹೈಡ್ರೋಜನ್ ಇರಲ್ಲ. ಆದ್ರಿಂದ ದೇ ಆರ್ ರೆಸಿಸ್ಟೆಂಟ್ ಟು ದಿಸ್ ಆಕ್ಸಿಡೇಷನ್. ಸೊ from this discussion we can state that the reactivity of alcohols are primary alcohol is more reactive than secondary alcohol which is more reactive than tertiary alcohol. Okay na? So idu mandu alcohols na ಬಗ್ಗೆ. ಆಲ್ಕೋಹಾಲ್ಸ್ ನ ಪ್ರಿಪರೇಷನ್ ಕಲ್ತ್ರಿ, ರಿಯಾಕ್ಟಿವಿಟಿನ ತಿಳ್ಕೊಂಡ್ರಿ, ಅಸಿಡಿಕ್ ನೇಚರ್ ನ ತಿಳ್ಕೊಂಡ್ರಿ, ಮತ್ತೆ ರಿಯಾಕ್ಟಿವಿಟಿನ ಕಂಪ್ಯಾರಿಸನ್ ತಿಳ್ಕೊಂಡ್ರಿ. ಅಂದ್ರೆ ಪ್ರೈಮರಿ ಯಾವ ರೀತಿ, ಸೆಕೆಂಡರಿ ಯಾವ ರೀತಿ, ಟರ್ಷರಿ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಬೈ ಲೂಕಸ್ ಟೆಸ್ಟ್ ಅಂಡ್ ಪೊಟ್ಯಾಷಿಯಂ ಡೈಕ್ರೋಮೈಡ್ ಜೊತೆಗೆ ಆಕ್ಸಿಡೇಷನ್ ಟೆಸ್ಟ್ ಮಾಡಿದಾಗ. ಓಕೆನಾ? ಸೊ ಇದೆಲ್ಲ ಬಂದು ಆಲ್ಕೋಹಾಲ್ಸ್ ಬಗ್ಗೆ. ಏನಾದ್ರು ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, please like, share and subscribe to my channel. Thanks for watching.